ಎಸ್ಐಟಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದು ಧರ್ಮಸ್ಥಳದ ನಿಗೂಢ ಸಾವಿನ ರಹಸ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಧರ್ಮಸ್ಥಳದ ಪಾಯಿಂಟ್ ನಂಬರ್ 1ರಲ್ಲಿ ಅಗಿದಾಗ ಸಿಕ್ಕಿದ್ದೇನು? ಹರಿದ ಬ್ಲೌಸ್ ಪತ್ತೆಯಾಗಿದೆ ಅಂತ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಹೇಳಿದ್ರು. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. 2.5 ಅಡಿ ಭೂಮಿಯನ್ನ ಅಗೆದಾಗ ಹರಿದ ಬ್ಲೌಸ್ ಸಿಕ್ಕಿದೆ ಅಂತ ವಕೀಲ ಮಂಜುನಾಥ್ ಹೇಳಿರೋದು. ಶವದ ಅವಶೇಷ ಹುಡುಕಿದ ಎಸ್ಐಟಿಗೆ ಹಾಗಾದ್ರೆ ಹರಿದ ಬ್ಲೌಸ್ ಸಿಕ್ಕಿದ್ದ? ಕೆಂಪು ಬಣ್ಣದ ಹರಿದ ಬ್ಲೌಸ್ ಸಿಕ್ಕಿದ ಅಂತ ವಕೀಲ ಮಂಜುನಾಥ್ ಹೇಳ್ತಿದ್ದಾರೆ. ಅಸ್ಥಿ ಪಂಜರವನ್ನ ಹುಡುಕೋದಕ್ಕೆ ಹೋಗಿದ್ದಂತ ಎಸ್ಐಟಿಗೆ ಹರಿದ ಬ್ಲೌಸ್ ಸಿಕ್ಕಿತ್ತ? ಹಾಗಾದ್ರೆ ಶವದ ಅವಶೇಷ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಯನ್ನ ಎಸ್ಐಟಿ ನೀಡಿತ್ತು. ಆದ್ರೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಹರಿದ ಬ್ಲೌಸ್ ಸಿಕ್ಕಿದೆ ಅಂತ ವಕೀಲ ಮಂಜುನಾಥ್ ಹೇಳ್ತಿದ್ದಾರೆ. ನಿನ್ನೆ ಎಸ್ಐಟಿ ತಂಡ 8 ಅಡಿ ಆಳ 15 ಅಡಿ ಅಗಲದ ಭೂಮಿಯನ್ನ ಅಗೆದಿತ್ತು. ದೂರುದಾರ ತೋರಿಸಿದ ಸ್ಥಳದಲ್ಲಿ ಎಸ್ಐಟಿ ತಂಡ ಭೂಮಿಯನ್ನ ಅಗೆದಿತ್ತು. ಆಗ ಹರಿದ ಬ್ಲೌಸ್, ಒಂದು ಎಟಿಎಂ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಸಿಕ್ಕಿತ್ತ? ಹಾಗಾದ್ರೆ ಲಕ್ಷ್ಮಿ ಹೆಸರಿನ ಎಟಿಎಂ ಕಾರ್ಡ್ ಹಾಗೂ ಪುರುಷನ ಪಾನ್ ಕಾರ್ಡ್ ಸಿಕ್ಕಿದೆ ಅಂತ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ಹೊರಡಿಸಿರೋದು. ತನಿಖಾ ಹಂತದಲ್ಲಿ ಇರುವಾಗಲೇ ಈ ಪ್ರಕರಣ ಮಂಜುನಾಥ್ರಿಂದ ಪ್ರೆಸ್ ನೋಟ್ ಬಂದಿದೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ವಕೀಲ ಮಂಜುನಾಥ್. ನಿನ್ನೆ ಎಸ್ಐಟಿ ತಂಡ ಸುದೀರ್ಘವಾಗಿ ಭೂಮಿಯನ್ನ ಅಗಿತಾ ಇತ್ತು. ಆಗ ಯಾವುದೇ ರೀತಿಯಾದಂತ ಕಳೆಬರ ಸಿಕ್ಕಿರಲಿಲ್ಲ ಪಾಯಿಂಟ್ ನಂಬರ್ 1ರಲ್ಲಿ. ಆದ್ರೆ ಇದೀಗ ವಕೀಲ ಮಂಜುನಾಥ್ ಅವರು ಹೇಳ್ತಾ ಇರೋದೇ ಬೇರೆ. ಆ ಪಾಯಿಂಟ್ ನಂಬರ್ 1ರಲ್ಲಿ ಮಹಿಳೆಯ ಹರಿದ ಬ್ಲೌಸ್ ಪತ್ತೆಯಾಗಿದೆ. ಅದು ಕೂಡ ರೆಡ್ ಕಲರ್ ಬ್ಲೌಸ್ ಪತ್ತೆಯಾಗಿದೆ. ಅದರ ಜೊತೆಗೆ ಲಕ್ಷ್ಮಿ ಹೆಸರಿನ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಅದರ ಜೊತೆಗೆ ಪುರುಷನ ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನುವಂತಹ ಪ್ರೆಸ್ ನೋಟ್ ಅನ್ನ ವಕೀಲ ಮಂಜುನಾಥ್ ಹೊರಡಿಸಿರೋದು. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎಸ್ಐಟಿ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ದಾರೆ. ವಕೀಲ ಮಂಜುನಾಥ್ ಅವರ ಪ್ರೆಸ್ ನೋಟ್ ತನಿಖೆಗೆ ತಿರುವನ್ನ ಕೊಡುತ್ತಾ? ಹಾಗಾದ್ರೆ ನಿನ್ನೆ ಎಸ್ಐಟಿ ಸುದೀರ್ಘವಾಗಿ ಕಾರ್ಯಾಚರಣೆ ನಡೆಸಿತ್ತು. ದೂರುದಾರನನ್ನ ಕರ್ಕೊಂಡು ಹೋಗಿ ಪಾಯಿಂಟ್ ನಂಬರ್ 1ರಲ್ಲಿ ಅಗಿದಾಗ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿರಲಿಲ್ಲ. ದೂರುದಾರ 13 ಪಾಯಿಂಟ್ಗಳನ್ನ ತೋರಿಸಿದ್ದ. ಇಲ್ಲಿ ನಾನು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ. ಆ ಜಾಗದಲ್ಲಿ ಎಸ್ಐಟಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ದೂರುದಾರ ಹೇಳಿರುವಂತಹ ಪಾಯಿಂಟ್ಗಳನ್ನ ಅಗಿತಾ ಇರುವಂತದ್ದು. ಆದ್ರೆ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಇಲ್ಲಿವರೆಗೂ ಸಿಕ್ಕಿಲ್ಲ. ಈಗಾಗಲೇ 3 ಜಾಗವನ್ನ ಎಸ್ಐಟಿ ಅಗ್ದಿದೆ. ಆದ್ರೆ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ಅನ್ನು ಹೊರಡಿಸಿದ್ದಾರೆ. ಇದರ ಮಧ್ಯದಲ್ಲಿ ಅಲ್ಲಿ ಮಹಿಳೆಯ ಹರಿದ ಬ್ಲೌಸ್ ಪತ್ತೆಯಾಗಿದೆ ಅಂತ ಇದು ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೇವಲ ಮಹಿಳೆಯ ಹರಿದ ಬ್ಲೌಸ್ ಮಾತ್ರ ಅಲ್ಲ, ಒಂದು ಎಟಿಎಂ ಕಾರ್ಡ್ ಸಿಕ್ಕಿದೆ, ಪುರುಷನ ಪಾನ್ ಕಾರ್ಡ್ ಸಿಕ್ಕಿದೆ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇರೋದು. ಎಸ್ಐಟಿ ಯಾವುದೇ ರೀತಿಯಾದಂತ ಅವಶೇಷ ಸಿಕ್ಕಿಲ್ಲ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ವಕೀಲ ಮಂಜುನಾಥ್ ನೀಡ್ತಾ ಇರುವಂತ ಈ ಹೇಳಿಕೆ, ಹೊರಡಿಸ್ತಾ ಇರುವಂತ ಈ ಪ್ರೆಸ್ ನೋಟ್ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಅಲ್ಲಿ ಮಹಿಳೆಯ ರೆಡ್ ಕಲರ್ ಬ್ಲೌಸ್ ಸಿಕ್ಕಿತ್ತ? ಪಾನ್ ಕಾರ್ಡ್ ಸಿಕ್ಕಿತ್ತ? ಎಟಿಎಂ ಕಾರ್ಡ್ ಸಿಕ್ಕಿತ್ತ? ಎಸ್ಐಟಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅದರ ಜೊತೆಗೆ ಮಂಜುನಾಥ್ ಅವರಿಗೆ ಈ ಮಾಹಿತಿ ಹೇಗೆ ಸಿಕ್ತು ಅನ್ನುವಂಥದ್ದು ಕೂಡ ಸತ್ಯದ ಪ್ರಶ್ನೆ. ಅವರ ಮಾಹಿತಿಯ ಮೂಲ ಯಾರು? ಎಲ್ಲಿಂದ ಈ ಮಾಹಿತಿ ಸಿಕ್ತು? ಯಾಕಂದ್ರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಗುಂಡಿಯನ್ನ ಅಗೆಯುವಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಕೂಡ ಇರಲಿಲ್ಲ. ಸಾಕಷ್ಟು ಬೆಳವಣಿಗೆಗಳನ್ನ ಕಾಣ್ತಾ ಇದೆ ಈ ಪ್ರಕರಣ. ದೇಶದಾದ್ಯಂತ ಸುದ್ದಿ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇರೋದು. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರ ಪತ್ರಿಕಾ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಡುತ್ತಾ? 2.5 ಅಡಿ ಭೂಮಿಯನ್ನ ಅಗೆದಾಗ ಹರಿದ ಬ್ಲೌಸ್ ಸಿಕ್ಕಿದೆ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇರೋದು. ನಿನ್ನೆ ಎಸ್ಐಟಿ 8 ಅಡಿ ಆಳವನ್ನ ಅಗೆದಿತ್ತು, 15 ಅಡಿ ಅಗಲ. ಎಸ್ಐಟಿ ಹೇಳಿರೋ ಪ್ರಕಾರ ಯಾವುದೇ ರೀತಿಯಾದಂತಹ ಕಳೆಬರಹ ಸಿಕ್ಕಿರಲಿಲ್ಲ.
ಭೂಮಿ ಅಗಿತಾ ಇರುವ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಬಂದಿದ್ದಾರೆ. ಸದ್ಯ 4ನೇ ಪಾಯಿಂಟ್ನಲ್ಲಿ ಭೂಮಿಯನ್ನು ಅಗಿತಾ ಇದೆ ಎಸ್ಐಟಿ ತಂಡ. ಭೂಮಿಯನ್ನು ಅಗಿತಾ ಇರುವಂತಹ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಬಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು 4ನೇ ಪಾಯಿಂಟ್ನಲ್ಲಿ ಈಗ ಭೂಮಿಯನ್ನು ಅಗಿತಾ ಇದ್ದಾರೆ. ಬೆಳಗ್ಗೆ 2-3 ಪಾಯಿಂಟ್ನಲ್ಲಿ ಅಗೆಯಲಾಗಿತ್ತು, ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಈಗ 4ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಭೂಮಿಯನ್ನು ಅಗೆಯಲಾಗ್ತಾ ಇದೆ. ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪ್ರಣವ್ ಮೊಹಂತಿ. ಈಗಾಗಲೇ ಭೂಮಿಯನ್ನು ಅಗಿತಾ ಇರುವ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಸಮಾಧಿ ಅಗಿತಾ ಇರುವ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸಿರೋದು. 4ನೇ ಪಾಯಿಂಟ್ನಲ್ಲಿ ಈಗ ಭೂಮಿಯನ್ನು ಅಗೆಯಲಾಗ್ತಿದೆ. ಇಲ್ಲೇನಾದ್ರೂ ಕಳೆಬರಹ ಸಿಕ್ಕುತ್ತಾ? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವಿನ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ಹೊರಟಿದ್ದು ಈಗಾಗಲೇ 3 ಪಾಯಿಂಟ್ಗಳನ್ನು ಅಗೆದಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಶವಕ್ಕೆ ಸಂಬಂಧಪಟ್ಟಿರುವ ಕಳೆಬರಹ ಸಿಕ್ಕಿಲ್ಲ. ಈಗ 4ನೇ ಪಾಯಿಂಟ್ ಅನ್ನು ಅಗೆಯುವುದಕ್ಕೆ ಎಸ್ಐಟಿ ಮುಂದಾಗಿದೆ. ಈಗ ಆ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ಕೊಟ್ಟಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.